ಬೆಂಗಳೂರಲ್ಲಿ ಕುಡಿದು ವಾಹನ ಚಲಾಯಿಸಿದವರಿಗೆ ರಾತ್ರಿ ಖಾಕಿ ಬಿಸಿ ಮುಟ್ಟಿಸಿದೆ. ವೀಕೆಂಡ್ನಲ್ಲಿ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಬೆಂಗಳೂರು ಪೊಲೀಸ್ ಕಮಿಷನರ್ ಸೂಚನೆ ಬೆನ್ನಲ್ಲೇ ತಪಾಸಣೆ ತೀವ್ರಗೊಳಿಸಲಾಗಿದೆ. ನಗರದ ಸುಮಾರು 150 ಕಡೆ ನಾಕಾಬಂದಿ ಹಾಕಿ ವಾಹನಗಳ ಪರಿಶೀಲನೆ ಮಾಡಿದ್ದಾರೆ ಖಾಕಿ ಪಡೆ. ಕುಡಿದು ಕಾರು ಚಲಾಯಿಸಿದ ಚಾಲಕನಿಗೆ ದಂಡ ವಿಧಿಸಿದ್ದಾರೆ. ತಮಿಳುನಾಡು ನೋಂದಣಿ ಕಾರಿನ ಡ್ರೈವರ್ಗೂ ಫೈನ್ ಹಾಕಿದ್ದಾರೆ. ಕಮಿಷನರ್ ಸೂಚನೆ ಬೆನ್ನಲ್ಲೇ ಖಾಕಿ ಪಡೆ ತಪಾಸಣೆಯನ್ನ ತೀವ್ರಗೊಳಿಸಿದೆ. ವೀಕೆಂಡ್ ಬಂದಿದೆ, ಯಾರೆಲ್ಲ ಡ್ರಂಕ್ ಅಂಡ್ ಡ್ರೈವ್ ಮಾಡ್ಕೊಂಡು ಓಡಾಡ್ತಾರೆ ಅವರೆಲ್ಲರಿಗೂ ಕೂಡ ಬಿಸಿ ಮುಟ್ಟಿಸುವ ಕೆಲಸವನ್ನ ಬೆಂಗಳೂರು ಪೊಲೀಸರು ಮಾಡ್ತಾ ಇದ್ದಾರೆ. ನಾಕಾಬಂದಿಯನ್ನ ಹಾಕಿ ವಾಹನ ಸವಾರರನ್ನ ತಡೆದು ಪರಿಶೀಲನೆ ಮಾಡ್ತಿದ್ದಾರೆ. ತಮಿಳುನಾಡು ನೋಂದಣಿ ಇರುವಂತಹ ಕಾರಿನ ಡ್ರೈವರ್ಗೂ ಕೂಡ ಫೈನ್ ಅನ್ನ ಹಾಕಿದ್ದಾರೆ ಪೊಲೀಸರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಾತ್ರಿ ವೇಳೆಯಲ್ಲಿ ಕುಡಿದು ವಾಹನ ಚಲಾಯಿಸುವವರ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಬೆಂಗಳೂರು ಕಮಿಷನರ್ ಅವರು ಆದೇಶವನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಬೆಂಗಳೂರಿನಲ್ಲಿ ಸುಮಾರು 150 ಕಡೆಗಳಲ್ಲಿ ನಾಕಾಬಂದಿಗಳನ್ನು ಹಾಕಿ ಪೊಲೀಸರು ಡ್ರಂಕ್ ಅಂಡ್ ಡ್ರೈವ್ ಅನ್ನ ತಪಾಸಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈಗ ನಾವಿವಾಗ ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿದ್ದೀವಿ. ಪೊಲೀಸ್ನವರು ಒಂದು ವಾಹನ ಸವಾರರನ್ನು ತಪಾಸಣೆ ಮಾಡ್ತಾ ಇರುವಂಥದ್ದು. ತಪಾಸಣೆ ವೇಳೆ ಪೊಲೀಸರು ಬಾಡಿ ಕ್ಯಾಮ್ ಅನ್ನು ಹಾಕೊಂಡು ಕಟ್ಟುನಿಟ್ಟಾಗಿ ಅವರನ್ನು ತಪಾಸಣೆ ಮಾಡಬೇಕು ಅನ್ನುವಂಥ ಒಂದು ನಿಯಮಗಳನ್ನು ಪೊಲೀಸ್ ಇಲಾಖೆ ಜಾರಿಗೆ ಗೊಳಿಸಿರುವಂಥದ್ದು. ಯಾಕೆಂತಂದರೆ ಏನು ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಪೊಲೀಸ್ ಸಿಬ್ಬಂದಿಗಳು ಬಾಡಿ ಕ್ಯಾಮ್ ಧರಿಸಿನೇ ಒಂದು ತಪಾಸಣೆಯನ್ನು ಮಾಡಬೇಕು ಅನ್ನುವಂಥದ್ದು. ಸಾಕಷ್ಟು ವಾಹನ ಸವಾರರನ್ನು ಈಗ ತಪಾಸಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸುಮಾರು 150 ಕಡೆಗಳಲ್ಲಿ ಬೆಂಗಳೂರಿನಾದ್ಯಂತ 150 ಕಡೆಗಳಲ್ಲಿ ನಾಕಾಬಂದಿಯನ್ನು ಹಾಕಿ ವೀಕೆಂಡ್ಗಳಲ್ಲಿ ಈ ರೀತಿಯಾಗಿ ತಪಾಸಣೆ ಮಾಡುವಂಥ ಒಂದು ಕೆಲಸವನ್ನು ಚುರುಕು ಮಾಡಿರುವಂಥದ್ದು. ಹೀಗಾಗಿ ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ವಾಹನ ಸವಾರ ಕುಡಿದು ವಾಹನವನ್ನು ಚಲಾಯಿಸಿದ್ರೆ ಅಂಥವರಿಗೆ ದಂಡ ಹಾಕುವಂಥ ಒಂದು ಕೆಲಸವನ್ನು ಕೂಡ ಪೊಲೀಸ್ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಸಾಕಷ್ಟು ಸಂಖ್ಯೆಯ ವಾಹನಗಳು ಈಗ ತಪಾಸಣೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಪೊಲೀಸು ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕುಡಿದು ವಾಹನವನ್ನು ಚಲಾಯಿಸ್ತಾ ಇದ್ದಾರೆ, ಅದಕ್ಕೆ ಬ್ರೇಕ್ ಆಗುವಂಥದ್ದು, ಜೊತೆಗೆ ಅದನ್ನು ಕಡಿಮೆಯನ್ನು ಮಾಡಬೇಕು, ಜೊತೆಗೆ ಅರಿವು ಮೂಡಿಸುವಂಥ ಒಂದು ಕೆಲಸವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುನಿಯಪ್ಪ ಜೊತೆ ನಂದೀಶ್ ಮಲೆನಹಳ್ಳಿ, HNET ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.